ಯಾರಾದರೂ ಮುಖ್ಯಮಂತ್ರಿಯಾಗಿ ಅಥವಾ ಉಪಮುಖ್ಯಮಂತ್ರಿಯಾಗಿ ಆದರೆ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಯನ್ನು ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಎಂದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಹೇಳಿದ್ದಾರೆ. ಜುಲೈ 2 ಮಧ್ಯಾಹ್ನ 3:30 ಸಂದರ್ಭ ಇಳಕಲ್ ನಗರದಲ್ಲಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ್ದು, ಕಳೆದ ವರ್ಷ ಕೂಡಲ ಸಂಗಮದಿಂದ 2A ಮೀಸಲಾತಿಗಾಗಿ ಹೋರಾಟವನ್ನು ಆರಂಭಿಸಿದ್ದೆವು. ಆದರೆ ಇದುವರೆಗೆ ಸರ್ಕಾರ ಯಾವುದೇ ಸ್ಪಷ್ಟ ನಿರ್ಧಾರವನ್ನು ತಿಳಿಸಿಲ್ಲ. ಸರ್ಕಾರದ ಆಂತರಿಕ ವಿಚಾರಗಳಲ್ಲಿ ಸ್ವಾಮೀಜಿಗಳು ಹಾಗೂ ಧರ್ಮಗುರುಗಳು ತಲೆ ಹಾಕಬಾರದು, ಮೂಗು ತೂರಿಸಬಾರದು. ಒಂದು ವೇಳೆ ಪಕ್ಷದ ವರಿಷ್ಠರು ಕೇಳಿದರೆ ಮಾತ್ರ ಸಲಹೆಗಳನ್ನು ಕೊಡಬೇಕು. ಸ್ವಾಮೀಜಿಗಳು ಮತ್ತು ಧರ್ಮಗುರುಗಳು ಆದವರು ಸರ್ಕಾರದ ಆಂತರಿಕ ವಿಚಾರಗಳಲ್ಲಿ ತಲೆ ಹಾಕಬಾರದು ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡುತ್ತಾ ಪಂಚಮಸಾಲಿ ಸಮಾಜದ ಹೋರಾಟವನ್ನು ಜುಲೈ 3ರಿಂದ ಆರಂಭಿಸಲಾಗುತ್ತೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅವರು ಅಂದರೆ ಆಯಾ ಧರ್ಮಗಳಾದಂಥವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೇಳೋದು ತಪ್ಪೇನಿಲ್ಲ, ಕೇಳ್ತಾರೆ. ಆದರೆ ನಾನು ಒಂದು ಸಂಕಲ್ಪ ಮಾಡಿದ್ದೀನಿ. ನನಗೆ ಏನಪ್ಪ ಅಂದರೆ, ನನಗೆ ಒಂದು ವೇಳೆ ಆ ಪಕ್ಷದ ವರಿಷ್ಠ, ಕಾಂಗ್ರೆಸ್ ಪಕ್ಷದ ವರಿಷ್ಠ, ಆ ಪಕ್ಷದ ಮುಖಂಡಗಳು ನನಗೇನಾದರೂ ಕೇಳಿದರೆ, ಸಲಹೆ ಕೇಳಿದರೆ, ಸ್ವಾಮೀಜಿ ಯಾರನ್ನು ಮಾಡಬೇಕಂತ ಸಲಹೆ ಕೇಳಿದರೆ, ನಾನೊಬ್ಬ ಉತ್ತರ ಕರ್ನಾಟಕದ ಸ್ವಾಮೀಜಿಯಾಗಿ ಉತ್ತರ ಕನ್ನಡದಲ್ಲಿ ಮೊದಲು ಕೊಡ್ರಿ ಅಂತ ಹೇಳ್ತೀನಿ. ಉತ್ತರ ಕನ್ನಡದಲ್ಲಿ ನೀವು ಯಾರಿಗೆ ಕೊಡಬೇಕು ಅಂದಾಗ ನಮ್ಮ ಸಮುದಾಯಕ್ಕೆ ಕೊಡ್ರಿ ಅಂತ ಹೇಳ್ತೀನಿ. ಅದರಾಗೂ ಯಾರಿಗೆ ಕೊಡಬೇಕು ಅಂದಾಗ ನಾನು ಪಂಚಮಸಾಲಿ ಪೀಠ ಗುರುಗಳಾಗಿ ನಮ್ಮ ಸಮುದಾಯಕ್ಕೆ ಕೊಡ್ರಿ ಅಂತ ಹೇಳ್ತೀನಿ. ಆದರೆ ನಾನು ಯಾವ ಕಾರಣಕ್ಕೂ ಇವತ್ತಿನ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸ್ಥಾನ ಬೇಕು, ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಅಂತೇಳಿ ನಾನು ಏನೇ ಕೇಳಕ್ಕೆ ಹೋಗಲ್ಲ. ನಾನು ಕೇಳೋದೇನಪ್ಪ ಅಂದರೆ, ನಮ್ಮ ಜನರಿಗೆ ಬೇಕಾಗಿರ್ತಕ್ಕಂಥ 3 ವರ್ಷದ ಹೋರಾಟ ಮಾಡ್ತೀನಿ. ಆ ಹೋರಾಟಕ್ಕೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಆ ಸರ್ಕಾರ ಮಾಡಲಿ ಅಂತ ಮಾತನಾಡಿ. ನಾನು ಕೂಡಲ ಸಂಘದಿಂದ ಪಾದಯಾತ್ರೆ ಶುರು ಮಾಡೋಕ್ಕೆ ಮುಂಚಿತವಾಗಿ ನನಗೆ ಎಲ್ಲೇ ಒಂದು ಕಡೆ ಮುಖ್ಯಮಂತ್ರಿಗಳು ನಮ್ಮ ಸಮುದಾಯಕ್ಕೆ ಆಗಬೇಕು ಅನ್ನುವಂಥದ್ದು ಒಂದು ಭಾವನೆ ಇತ್ತು. ಪಾದಯಾತ್ರೆ ಶುರು ಮಾಡಿದ್ಮೇಲೆ ನಾನೊಂದು ಪ್ರತಿಜ್ಞೆ ಮಾಡಿದ್ದೀನಿ. ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಮಂತ್ರಿ ಸ್ಥಾನಕ್ಕಿಂತ ನಮ್ಮ ಸಮಾಜಕ್ಕೆ ಮೀಸಲಾತಿ ಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೇನೆ. ಆ ನಿಟ್ಟಲ್ಲಿ ಇವತ್ತಿನ ಸರ್ಕಾರ ಇನ್ನೂ ಮೀಸಲಾತಿ ವಿಚಾರದಲ್ಲಿ ಸ್ಪಷ್ಟವಾಗಿ ನಿರ್ಧಾರಕ್ಕೆ ಬಂದಿಲ್ಲ. ಆ ಹಿನ್ನೆಲೆ ಒಳಗೆ ನಮ್ಮಂಥ ಧರ್ಮಗುರುಗಳಾದಂಥವ್ರು, ಸರ್ಕಾರದವರು ನಮಗೇನಾದ್ರು ಕೇಳಿದರೆ ನಮ್ಮ ಸಲಹೆಗಳನ್ನು ಕೊಡಬೇಕು ಹೊರತು ಯಾವುದೇ ಕಾರಣಕ್ಕೂ ಅವರ ಪಕ್ಷದ ಆಂತರಿಕ ವಿಚಾರದಲ್ಲಿ ಕೈ ಹಾಕೋ ಪ್ರಯತ್ನವನ್ನು ಯಾರು ಸಹ ಮಾಡಬಾರ್ದು ಅಂತ. ಯಾಕೆಂದರೆ ಆಯಾ ಪಕ್ಷದ ವರಿಷ್ಠರಿಗೆ ಸಂಬಂಧಪಟ್ಟಂಥ ವಿಚಾರ, ಆ ಪಕ್ಷದ ಶಾಸಕರಿಗೆ ಸಂಬಂಧಪಟ್ಟಂಥ ವಿಚಾರ. ಹಾಗಾಗಿ ಅವ್ರಿಗೆ ಯಾರು ಬೇಕೋ ಅವ್ರು ಮುಖ್ಯಮಂತ್ರಿ ಮಾಡ್ಕೊಳ್ತಾರೆ, ಯಾರು ಬೇಕೋ ಅವರನ್ನು ಉಪಮುಖ್ಯಮಂತ್ರಿ ಮಾಡ್ಕೊಳ್ತಾರೆ. ಆದರೆ ಸ್ವಾಮೀಜಿಗಳಾದಂಥವ್ರು, ಧರ್ಮಗಳಾದಂಥವ್ರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ತಮ್ಮ ಅಭಿಪ್ರಾಯಕ್ಕೆ ಎಲ್ಲರೂ ಮುಕ್ತವಾದ ಅವಕಾಶವಿದೆ. ಆದರೆ ಅದನ್ನು ಆ ಪಕ್ಷದ ವರಿಷ್ಠ ಏನಾದರೂ ನಮಗೆ ಕೇಳಿದರೆ, ಆ ಪಕ್ಷದ ಶಾಸಕರು, ಆ ಪಕ್ಷದ ಮುಖಂಡರುಗಳು ನಮ್ಮ ಮಟ್ಟಕ್ಕೆ ಬಂದು, ಸ್ವಾಮೀಜಿ ಈ ರೀತಿಗೆ ಏನಾದರೂ ಉಪಮುಖ್ಯಮಂತ್ರಿನ ಯಾರನ್ನು ಮಾಡಬೇಕು, ಮುಖ್ಯಮಂತ್ರಿ ಯಾರನ್ನು ಮಾಡಬೇಕು ಅಂತ ಕೇಳಿದಾಗ ಮಾತ್ರ ನಮ್ಮ ಸಲಹೆಗಳನ್ನು ಕೊಡಲಿಕ್ಕೆ ನಮಗೆ ಮುಕ್ತವಾದಂಥ ಅವಕಾಶವಿದೆ. ವಿನಾಕಾರಣ ಜನಾಂಗದ ಹೆಸರಲ್ಲಿ ಮತ್ತು ಸಮುದಾಯದ ಹೆಸರಿನಲ್ಲಿ ಯಾವುದೇ ಕಾರಣಕ್ಕೂ ಧರ್ಮಗುರುಗಳಾದಂಥವ್ರು ಅವರ ಪಕ್ಷದ ಆಂತರಿಕ ವಿಚಾರದಲ್ಲಿ ಮೂಗು ತೋರಿಸೋದು ಅಷ್ಟೊಂದು ಸರಿಯಲ್ಲ ಅಂತ ನನಗೆ ಇಚ್ಛೆಪಡ್ತೀನಿ. ನಾನಂತೂ ನಾನು ಸರ್ಕಾರಕ್ಕೆ ಇಚ್ಛೆಪಡ್ತೀನಿ, ನೀವು ಯಾರನ್ನಾರು CM ಮಾಡಿಕೊಡ್ರಿ, ಯಾರಾದರೂ DC ಮಾಡಿಕೊಡ್ರಿ. ನಮ್ಮ ಸಮುದಾಯದ ಮಕ್ಕಳಿಗೆ, ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ಬೇಕಾಗಿರ್ತಕ್ಕಂಥ ಮೀಸಲಾತಿಯನ್ನು ಕೊಟ್ಟು ಪುಣ್ಯ ಕಟ್ಕೊಡ್ರಿ ಅಂತೇಳಿ ಇಷ್ಟನ್ನು ಮಾತ್ರ ಕೇಳಕ್ಕೆ ಇಚ್ಛೆಪಡ್ತೀನಿ.